ಹೌದು, ಜನರಿಂದ ಜನರಿಗಾಗಿ ಜನರೇ ಮಾಡುವ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಜನರ ಅನುಕೂಲಕ್ಕೆ ಹೆಚ್ಚು ಆಸಕ್ತಿ ತೋರಿದ ಉದಾಹರಣೆಗಳು ಕಡಿಮೆ. ಆದರೆ ಫೆಬ್ರವರಿ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಜನಪರ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿದ್ದು, ಜನರ ದಶಕಗಳ ಸಮಸ್ಯೆಗೆ ಪರಿಹಾರ ನೀಡಲು ರಾಜ್ಯ ಕಂದಾಯ ಇಲಾಖೆ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಿರುವುದು ನಿಜವಾಗಿಯೂ ಸ್ವಾಗತಾರ್ಹ ಬೆಳವಣಿಗೆ. ಹೌದು, ಇದು ಕಂದಾಯ ಇಲಾಖೆಯ ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಕಳೆದ 2.5 ವರ್ಷದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ. ಅದರ ಫಲವಾಗಿ ಇಂದು ರೈತರಿಗೆ ದಶಕಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ 25,000 ಕುಟುಂಬಗಳಿಗೆ ಸಹಕಾರಿಯಾಗಲಿದ್ದು, 6-7 ಜಿಲ್ಲೆಗಳ ಫಲಾನುಭವಿಗಳನ್ನು ಸೇರಿಸಿ ಒಂದೇ ವೇದಿಕೆಯಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುವ ಯೋಜನೆಯನ್ನು ಕಂದಾಯ ಇಲಾಖೆ ಹಾಕಿಕೊಂಡಿದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಇ-ಪಾವತಿ ಖಾತೆ ಮಾಡುವ ಆಂದೋಲನ ನಡೆಯುತ್ತಿದ್ದು, ಇದರ ಜೊತೆಗೆ ಸಾಮಾಜಿಕ ಭದ್ರತೆ ಯೋಜನೆಯಡಿ 60 ವರ್ಷ ದಾಟಿದವರಿಗೆ ಪಿಂಚಣಿ ಮಂಜೂರು ಆದೇಶ ಪತ್ರಗಳ ವಿತರಣೆಯನ್ನು ಕಾರ್ಯಕ್ರಮದಲ್ಲಿ ನೀಡಲಾಗುತ್ತದೆ. ಪ್ರತಿ ಗ್ರಾಮ ಕಂದಾಯ ಗ್ರಾಮ ಮಾಡುವುದು ಕಂದಾಯ ಸಚಿವರ ಗುರಿಯಾಗಿದ್ದು, ಮನೆ ಕಟ್ಟಿದವರಿಗೆ ಮಾಲೀಕತ್ವ ನೀಡುವ ಅಭಿಯಾನ ಈಗಾಗಲೇ ಜಿಲ್ಲೆಯಲ್ಲಿ ಆರಂಭವಾಗಿದೆ ಎಂದರು. ನಾನಾಗಲೇ ಹೇಳಿದಂತೆ ಈ ಸಮಾವೇಶದಲ್ಲಿ ದರಖಾಸ್ತು ಪೋಡಿ ಕಳೆದ 60-70 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಮಂಜೂರಾತಿಗಳೇನಿದ್ದಾವೆ, ಆ ಮಂಜೂರಾತಿಗಳ ನೈಜತೆಯನ್ನು ದೃಢೀಕರಿಸಿ ಅವರಿಗೆ ಎಲ್ಲ ಪ್ರಾಥಮಿಕ ದಾಖಲೆಗಳು, ಸರ್ವೆ ಮೋಜಣಿಯಸ್ ಪ್ರಾಥಮಿಕ ದಾಖಲೆಗಳು, ಟಿಪ್ಪಣಿ ಪಕ್ಕಾ ಆಕಾರ ಬಂದು ಜೊತೆಗೆ ಅವರಿಗೆ RTC, ಅದು ಹೊಸ ಸರ್ವೆ ನಂಬರ್ನೊಂದಿಗೆ RTC ಮತ್ತು ಅವರ ಮಾಲೀಕತ್ವ ಇವೆಲ್ಲವನ್ನು ಕೊಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ. 3,000 ಜನ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಹಕ್ಕುಗಳನ್ನು ಕೊಡ್ತಾ ಇದ್ದೇವೆ. ದರಖಾಸ್ತು ಪೋಡಿ ಮಂಜೂರಾತಿ ಏನಿದೆ, ಬಗರುಕು ಮಂಜೂರಾತಿ ಏನಿದೆ, ಅದರಲ್ಲಿ 3,000 ರೈತರಿಗೆ ಶಾಶ್ವತ ಹಕ್ಕುಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಗ್ರಾಮಗಳಲ್ಲಿ ಅನಧಿಕೃತವಾಗಿ ಕಟ್ಕೊಂಡವ್ರನ್ನ ಮೊದಲನೇ ಭಾಗವಾಗಿ ಸುಮಾರು 2,000 ಜನಕ್ಕೆ ನಾವು ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟು ಅವರನ್ನು ಮಾಲೀಕರನ್ನಾಗಿ ಮಾಡಿ ಅವರ ಮನೆಗೆ ಒಂದು ಭದ್ರತೆಯನ್ನು, ಅವರ ಕುಟುಂಬಕ್ಕೆ ಒಂದು ಶಾಶ್ವತ ಭದ್ರತೆಯನ್ನು ನಾವು ಒದಗಿಸ್ತಾ ಇದ್ದೀವಿ. ಅದೇ ರೀತಿ ಪೌತಿನಲ್ಲಿ ಈಗಾಗಲೇ ಮರಣ ಹೊಂದಿದವರ ಹೆಸರಿನಲ್ಲೇ ಖಾತೆಗಳಿದ್ದು ಅವುಗಳನ್ನು ಕಾಲೋಚಿತಗೊಳಿಸ್ತಕ್ಕಂಥದ್ದು, ಪ್ರಸ್ತುತ ಅವರ ವಾರಸುದಾರರಿಗೆ ಖಾತೆಗಳನ್ನು ಮಾಡುವಂಥ ಪ್ರಕರಣ 16,500 ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಅವರಿಗೆ ಪೌತಿ ಖಾತೆಯನ್ನು ಮಾಡಿದ್ದೇವೆ. ತಾಲೂಕುವಾರು ಕೂಡ ಆ ಮಾಹಿತಿ ಇದೆ, ನಾನು ನಿಮಗೆ ಶೇರ್ ಮಾಡ್ತೇನೆ. 4ನೇದಾಗಿ ನಾವು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅಭಿಯಾನ ಅಂತೇಳಿ ಏನು ಪ್ರಾರಂಭ ಮಾಡ್ತಾಯಿದ್ವಿ, ಅದರಲ್ಲಿ 3,500 ಹಿರಿಯ ನಾಗರಿಕರನ್ನು, ವಿಶೇಷ ಚೇತನರನ್ನು, ವಿಧವೆಯರನ್ನು ನಾವೆಲ್ಲ ಗುರುತಿಸಿದ್ದೇವೆ. ಅವರಿಗೆ ಮಂಜೂರಾತಿ ಆದೇಶವನ್ನು 3,500 ಜನಕ್ಕೆ ನಾವು ಮಂಜೂರಾತಿ ಆದೇಶವನ್ನು ಅವತ್ತು ಕೊಡ್ತಾ ಇದ್ದೇವೆ 27ನೇ ತಾರೀಕು. ಈ ಎಲ್ಲದೂ ಕೂಡ ನಾನಾಗಲೇ ಹೇಳಿದಂತೆ ಇದೆಲ್ಲದರ ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಇಲಾಖೆಯಲ್ಲಿ ತಂತ್ರಜ್ಞಾನಗಳನ್ನು ಬಳಸಿ ಭಾಳ ಸದೃಢವಾದ ಮೇಲುಸ್ತುವಾರಿ ಮತ್ತು ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯನ್ನು ಕರಾರುವಕ್ಕಾಗಿ ನಿರ್ವಹಿಸಬೇಕು. ಅದು ಗ್ರಾಮ ಸಹಾಯಕರಿಂದ ಹಿಡಿದು ಗ್ರಾಮ ಆಡಳಿತಾಧಿಕಾರಿಗಳಿಂದ ಹಿಡಿದು RIಗಳಿಂದ ಹಿಡಿದು ಪ್ರತಿ ತಾಲೂಕುಗಳಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಆಡಳಿತ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಕಂದಾಯ ಸಚಿವರು ನಿರಂತರವಾಗಿ ಏನು ಮೇಲುಸ್ತುವಾರಿ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಳೆದ ವಾರ ಇಡೀ ಕಂದಾಯ ಇಲಾಖೆ ಎಲ್ಲ ಯೋಜನೆಗಳನ್ನು ಪರಿಶೀಲಿಸಿ ಅಗತ್ಯ ಮಾರ್ಗದರ್ಶನ ಸೂಚನೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಈ ಎಲ್ಲವುಗಳನ್ನು ಇಟ್ಕೊಂಡು ಹಾಗೂ ಮಾನ್ಯ ಶಾಸಕರುಗಳ ಅಪೇಕ್ಷೆ ಏನಿದೆ, ಸಂಸದರ ಅಪೇಕ್ಷೆ ಏನಿದೆ, ಜನಪ್ರತಿನಿಧಿಗಳ ಅಪೇಕ್ಷೆ ಏನಿದೆ, ಇವನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. 5 ಪ್ರಮುಖ ಅಂಶಗಳೊಂದಿಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, 3,000 ಜನರಿಗೆ ಶಾಶ್ವತ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿ 16,500 ಪಾವತಿ ಖಾತೆ ನೀಡುವ ಗುರಿ ಹೊಂದಿದ್ದು, 3,500 ವಿಶೇಷ ಚೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ಇತರೆ ಸಾಮಾಜಿಕ ಭದ್ರತಾ ವೇತನಗಳ ಆದೇಶ ಪತ್ರಗಳನ್ನು ವಿತರಿಸಲಾಗುತ್ತದೆ ಎಂದರು. ಎಲ್ಲರೂ ಅವರ ಕರ್ತವ್ಯ ನಿರ್ವಹಿಸಬೇಕು. ಅಧಿಕಾರಿಗಳು, ಸಿಬ್ಬಂದಿ ಉತ್ತಮ ಕರ್ತವ್ಯ ನಿರ್ವಹಿಸಿದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬುದಕ್ಕೆ ಇದು ಉತ್ತಮ ನಿದರ್ಶನವಾಗಿದೆ ಎಂದರು.
ವಿಶೇಷ ಕಂದಾಯ ಗ್ರಾಮ 2.0 ಯೋಜನೆ ಪ್ರಗತಿಯಲ್ಲಿದ್ದು 51,941 ಜನ ಹಕ್ಕುಪತ್ರ ಪಡೆಯಲು ಅರ್ಹರು ಎಂದು ಗುರುತಿಸಲಾಗಿದೆ. ಫೆಬ್ರವರಿ 27ರಂದು ನಡೆಯಲಿರುವ ಸಮರ್ಪಣಾ ಸಮಾವೇಶದಲ್ಲಿ ಫಲಾನುಭವಿಗಳ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಮೌಲ್ಯಯುತವಾಗಿ ಪಾರದರ್ಶಕವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ ಸರ್ಕಾರಿ ಸಿಬ್ಬಂದಿಗೆ ಗೌರವ ಸಮರ್ಪಣೆಯೂ ಮಾಡಲಾಗುವುದು. ಶಾಶ್ವತ ದಾಖಲೆ ವಿತರಣೆ, ಹಕ್ಕು ದಾಖಲೆ ಸಂರಕ್ಷಿಸುವ ಕೆಲಸವಾಗುತ್ತಿದೆ. ಮುಂದಿನ 1 ತಿಂಗಳಲ್ಲಿ ಈ ಕಚೇರಿ ಮೂಲಕ ಸಾರ್ವಜನಿಕರಿಗೆ ಪಾರದರ್ಶಕ ಆಡಳಿತ ಮುಂದಿನ 1 ತಿಂಗಳಿನಲ್ಲಿ ಲಭ್ಯವಾಗಲಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಅಕ್ರಮ ಭೂ ಮಂಜೂರು ಪ್ರಕರಣಗಳು ದಾಖಲಾಗಿದ್ದು, ಈ ಸಂಬಂಧ ವಿಶೇಷ ತಂಡಗಳ ರಚನೆ ಮಾಡಿ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಲಾಗಿದೆ. ಇನ್ನು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 4,000 ಎಕರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಭೂಮಿ ಮಂಜೂರು ಮಾಡಲಾಗಿದೆ. ಜನರ ಬಳಿಗೆ ಆಡಳಿತ ನೀಡುವ ಉದ್ದೇಶದಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಲಾಗುತ್ತದೆ. ಒಟ್ಟಿನಲ್ಲಿ ಹಲವು ದಶಕಗಳಿಂದ ಇದ್ದ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಕಂದಾಯ ಇಲಾಖೆ ಮಾಡುತ್ತಿದ್ದು, ಫೆಬ್ರವರಿ 27ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿಗೆ ವಿವಿಧ ಹಕ್ಕುಪತ್ರಗಳನ್ನು ನೀಡುವ ಕೆಲಸವಾಗಲಿದೆ ಎಂದರು. ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲೆಯ ಎಲ್ಲ ಚುನಾಯಿತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರು ಸೇರಿದಂತೆ ಇತರರು ಭಾಗವಹಿಸಲಿದ್ದು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಬಹುದೆಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.